ಅಯ್ಯೋ ಜೀವಿತಾಕ್ಕ, ಏನಾಯ್ತು? ಯಾಕೆ ಹಿಂಗೆ ವಾಲ್ಕೊಂಡಿದ್ದೀರಾ? ಯಾಕೆ ಏನಾಯ್ತು? ತುಂಬ ನೋವಾಗೈತಾ ಸೊಂಟ? ಹ್ಞೂ ಮತ್ತು ತುಂಬ ನೋವಾಗೈತೆ ಕಣೆ. ಈ ಎಕ್ಸ್ರೇ ಹೊಡ್ಸಿದ್ವಿ, ಏನೂ ತೊಂದರೆ ಇಲ್ಲ ಅಂತ ಹೇಳವ್ರೆ. ಮಾತ್ರೆ ಇಂಜೆಕ್ಷನ್ ಕೊಟ್ಟವ್ರೆ. ಹಂಗಂದ್ರೆ ಸ್ವಲ್ಪ ಸಳಕ್ ಏನು ವಿಚಾರ? ಯಾಕೆ ಕರೆದಿದ್ದು? ಅಕ್ಕ, ನೀನು ನಿನ್ನೆ ಅಲೋ ಲೆಟ್ರ್ ಬರ್ಕೊಟ್ಟಿದ್ದೆಲ್ಲ ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು ಗೊತ್ತಾ? ಎಷ್ಟು ಚೆನ್ನಾಗಿ ವರ್ಕೌಟ್ ಆಯಿತು ಅಂದರೆ ಅಷ್ಟು ಚೆನ್ನಾಗಿ ವರ್ಕೌಟ್ ಆಯಿತು ನನಗೆ. ಸಾರಿ, ಹಸಿಗೆ ಬಿದ್ಲು. ತಾಳಿ, ಇನ್ನು ಏನೇನು ಮಾಡ್ತಾಳೆ ಅದನ್ನೆಲ್ಲ ನಮ್ಮ ಅಣ್ಣನ ಎದುರಿಗೆ ಬಯಲು ಮಾಡ್ತೀನಿ. ಇವಳು ಬಂಡವಾಳ ಎಲ್ಲನ ಅವನೇ ಆಚೆ ದುಬ್ಬೇಕು. ಇವಳನ್ನ ನಂಬಿಟ್ಟಿದ್ದಾನೆ ಅವನು. ಇವಳು ಬಂಗಾಳಿ ಮಾತಾಡೋಕ್ಕೆ ನನ್ನ ತಂಗಿ ಅಂತ ನಂಬಿಟ್ಟಿದ್ದಾನೆ. ಹೌದು, ಚೆನ್ನಾಗಿ ವರ್ಕೌಟ್ ಐತೆ ಬಿಡತ್ಲಾಗ. ಹೆಂಗೋ ನಿನಗೆ ಒಳ್ಳೇದಾದ್ರೆ ಸಾಕು. ಗಿಫ್ಟ್ ಏನಾದರೂ ಪ್ಯಾಕ್ ಮಾಡಿಬಿಟ್ಟು ಇವತ್ತು ಗಿಫ್ಟ್ ಥರ ಇಟ್ಬಿಟ್ಟು ಇನ್ನೊಂದು ಲೆಟ್ರ್ ಬರೆದು ಅದರೊಳಗೆ ಇಡಬೇಕು. ಆವಾಗ ಚೆನ್ನಾಗಿರುತ್ತೆ. ಇನ್ನೊಂದು ಲೆಟ್ರ್ ಇಡಬೇಕು. ಲೆಟ್ರ್ ಇಟ್ಟರೆ ಇವತ್ತು ಇನ್ನು ತುಂಬ ಇದು ದೊಡ್ಡದಾಗ್ಬಿಡುತ್ತೆ. ಆಮೇಲೆ ರೊಚ್ಚಿಗೆ ಎದ್ದು ಬಿಡ್ತಾನೆ ಧನು ಅಣ್ಣ. ಹೌದೇನು? ನನಗೆ ಮಾತ್ರ ಇವಾಗ ಹಿಂಗೆ ಕೂತ್ಕೊಳ್ಳೋಕ್ಕಾಗಲ್ಲಮ್ಮ, ಬರೆಯೋಕ್ಕಾಗಲ್ಲ. ಇವಾಗ ಹೆಂಗೆ ಮಾಡೋಣ? ನೀನೇ ಬರ್ಕೊಂಡು ಕೊಡಬೇಕು ಜೀವಿತಾಕ್ಕ. ಯಾಕಂತಂದರೆ ನಾನು ಬರೆದ್ಬಿಟ್ರೆ ಸ್ವಲ್ಪ ನನ್ನ ರೈಟಿಂಗ್ಸ್ ಎಲ್ಲ ಕಂಡಿಡಿದು ಬಿಡ್ತಾರೆ. ಸ್ವಲ್ಪ ಶಾರ್ಟ್ಸಾಗಿ ಆಗಲೇಳು. ನೀನು ನನ್ನ ಪ್ರೀತಿ ಒಪ್ಕೊಂಡಿದ್ದಕ್ಕೆ ತುಂಬ ಖುಷಿ ಆಯಿತು. ನಾನು ನಿನಗೆ ಇದನ್ನು ಪ್ರೀತಿಯಿಂದ ಕೊಡ್ತೀರಾ ಅಂತ ಉಡುಗೊರೆ ಅಂತೇಳಿ ಎಲ್ಲ ಬರೆದು ಕೊಡೋ ಥರ ನೀನು ಬರೆದು ಬಿಡು. ಆವಾಗ ಚೆನ್ನಾಗಿರುತ್ತೆ. ಏನಾದರೂ ಮಾಡಿ ಸ್ವಲ್ಪ ಪ್ಲೇವುಡ್ ಏನಾದರೂ ಇಟ್ಕೊಂಡು ಹಿಂಗೆ ಬರ್ಕೊಂಡು ಕೊಡು, ಮೆಲ್ಲಕ್ಕೆ ಆಗಲಿ. ಸರಿಯಾಗಿ ಸ್ಟ್ರೈಟಾಗಿ ಕೂತ್ಕೊಂಬಕ್ಕಾಗಲ್ಲ, ತುಂಬ ನೋವು. ಅದಕ್ಕೆ ಹಿಂಗೆ ಇಟ್ಕೊಂಡು ಬೇಕಾದರೆ ಬರ್ಕೊಡ್ತೀನಿ ಹೇಳಿ, ಮೆಲ್ಲಕ್ಕೆ ಬರ್ಕೊಂಡು ಕೊಡ್ತೀನಿ, ತೊಗೊಂಡೋಗಿಡುವಂತೆ. ನಾನೇ ಬರೀತೀನಿ ಹೇಳಿ. ಗಿಫ್ಟ್ ಎಲ್ಲ ಪ್ಯಾಕ್ ಮಾಡಿ ಗಿಫ್ಟ್ ತೊಗೊಂಬಂದಿದ್ಯಾ? ಮತ್ತೆ ಯಾವುದೋ ಒಂದು 100 ರೂಪಾಯಿ ವಾಚ್ ತೊಗೊಂಬಂದಿದ್ದೀನಿ. ವಾಚ್ ತೊಗೊಂಬಂದು ವಾಚ್ ಅದರೊಳಗಡೆ ಇಟ್ಟು ಒಂದು ಬಾಕ್ಸ್ ಥರ ಇಕ್ಬಿಟ್ಟು ಅದಕ್ಕೆಲ್ಲನ ಪಾರ್ಸಲ್ ಇದು ಪ್ಯಾಕಿಂಗ್ ಕವರ್ ಬರುತ್ತೆ ನೋಡು, ಬ್ಲೂ ಕಲರ್ದು ಮಿಂಚು ಆ ಥರ ಚೆನ್ನಾಗಿರೋ ತೊಗೊಂಬಂದಿದ್ದೀನಿ. ಆ ಥರ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಅವಳಿಗೆ ಸರಿಯಾಗಿ ಸಿಕ್ಕಾಕೊಳ್ಳೋ ಥರ ಮಾಡೋಣ. ಪ್ಯಾಕ್ ಮಾಡಿ ಸರಿಯಾಗಿ ಪ್ಯಾಕ್ ಮಾಡಬೇಕು. ಸರಿಯಾಗಿ ಪ್ಯಾಕ್ ಮಾಡಿಬಿಟ್ಟು ಕ್ಲೀನಾಗಿ ಅದರೊಳಗಡೆ ಲೆಟ್ರ್ ಇಟ್ಟು ಅಲ್ಲಿ ಬ್ಯಾಗ್ ಒಳಗಡೆ ಇಡಬೇಕು. ಆವಾಗ ಏನೋ ನಾನು ಕೇಳೋದ್ರಂಗೆ ಕೇಳ್ತೀನಿ ನಮ್ಮ ಧನು ಅಣ್ಣನ. ಆವಾಗ ಬ್ಯಾಗಲ್ಲಿ ಅಣ್ಣ ನನ್ನ ಬ್ಯಾಗ್ ಮುಟ್ಟಲ್ಲಪ್ಪ, ನೀನೇ ಬಾ ಕೊಡು ಅಂತೇಳಿ ಏನೋ ಒಂದು ಹೇಳ್ತೀನಿ. ಒಟ್ಟಿನೆಲ್ಲ ಹೋಗಿ ಅವ್ರು ಬ್ಯಾಗ್ ಮುಟ್ತಾನೆ. ಯಾಕಂತಂದರೆ ಇವಾಗ ಅವನಿಗೆ ಡೌಟ್ ಬಂದೈತೆ. ಅಲ್ಲೇ ನಿನ್ನೆಯಿಂದಲೂ ರೊಚ್ಚಿಗೆ ಎದ್ದು ಬಿಟ್ಟವನೇ, ಮಾತಾಡಿಸ್ತಾ ಇಲ್ಲ ನಮ್ಮ ಧನು ಅಣ್ಣ. ಅವಳನ್ನ ಅಲ್ಲೇನೆ ಮಾತಾಡಿಸ್ತಾ ಇಲ್ಲ. ಅದಕ್ಕೋಸ್ಕರ ನೀನು ಏನು ಮಾಡ್ತೀಯ ಗೊತ್ತಿಲ್ಲ ಜೀವಿತಕ್ಕ. ಇವತ್ತು ಬರ್ಕೊಡ್ಲೇಬೇಕು. ಇದಿನ್ನೂ ದೊಡ್ಡದಾಗಲೇಬೇಕು. ಅವಳಿಗೆ ಸರಿಯಾಗಿ ಹೋಗಿಲೇಬೇಕು. ಅವಳನ್ನ ಮಾತಾಡಿಸ್ಬಾರ್ದು. ನನ್ನ ತಂಗಿ ಅಂತ ನನ್ನ ತುಂಬ ಇಷ್ಟಪಡಬೇಕು ಅವಳನ್ನ. ಅವನು ಜಗಳ ಮಾಡಿಬಿಟ್ಟು ನೀನು ನಡಿ ಅಂತೇಳಿ ಯಾರಿಗೋ ಒಬ್ರಿಗೆ ತೊಗೊಂಡೋಗಿ ಏನು ಇಲ್ಲದೆ ಇರೋವಂಥವ್ರಿಗೆ ಮದುವೆ ಮಾಡಿ ಕಳಿಸ್ಬಿಡ್ಬೇಕು. ಅವಳು ಯಾಕೆ ಕೆಲ್ಸಕ್ಕೆ ಹೋಗೋದು ಬೇಡ, ಏನು ಬೇಡ, ಏನು ಇಲ್ದಂಥವ್ರಿಗೆ ನೀನು ಇಂಥ ಕೆಲಸ ಮಾಡ್ತಾ ಇದೀಯಾ ಅಂತಂದರೆ ಸುಮ್ಮನೆ ಯಾರು ಸಿಗುತ್ತೋ ಅವರಿಗೆ ಮದುವೆ ಮಾಡಿ ಕಳಿಸ್ಬೇಕು ಅವಳನ್ನ. ಫಸ್ಟ್ ಮನೆ ಬಿಟ್ಟು ಆಚೆಗೆ ಕಳಿಸ್ಬೇಕು ಅವಳನ್ನ. ಅದಕ್ಕೇನೆ ಇವಾಗ ನಾನು ಹಿಂಗೆ ಮಾಡ್ತಾ ಇರೋದು. ಹಂಗೆ ಮಾಡಿದ್ರೆ ಮತ್ತೆ ನೋವು ಕಣೆ. ಹಾಸ್ಪಿಟ್ಲಿಗೆ ಹೋಗಿದ್ವಿ. ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಬಂದ್ರೂ ಸ್ವಲ್ಪನೂ ನೋವು ಕಡಿಮೆ ಆಗಿಲ್ಲ. ಸ್ವಲ್ಪ ಇನ್ನೂ ಜಾಸ್ತಿನೇ ಆಗೈತೆ ಹೊರತು ನೋವು ಇನ್ನೂ ಕಡಿಮೆ ಆಗಿಲ್ಲ. ತುಂಬ ನೋವೈತೆ ಕಣೆ. ಅದಕ್ಕೇನೆ ನಾನು ಮಾತಾಡೋ ಇದ್ರಾಗಿಲ್ಲ ಇವಾಗ. ಅಯ್ಯಪ್ಪ, ಸ್ವಲ್ಪ ಸೆಳ್ಕ್ ಅನ್ನತ್ತೆ. ಒಳ್ಳೆ ಹಾಸ್ಪಿಟ್ಲಿಗೆ ತೋರಿಸ್ಕೊಂಬರ್ಬೇಕಾಗಿತ್ತು ಜೀವಿತಾಕ್ಕ. ನೀನು ಒಳ್ಳೆ ಹಾಸ್ಪಿಟ್ಲಿಗೆ ತೋರಿಸ್ಕೊಂಬಂದಿದ್ರೆ ಚೆನ್ನಾಗೇ ಇದಾಗೋದು. ನೀನು ತೋರಿಸ್ಕೊಂಬಂದಿಲ್ಲ ಅನಿಸುತ್ತೆ. ಯಾವುದೋ ಲೋಕಲ್ ಹಾಸ್ಪಿಟ್ಲಿಗೆ ಹೋಗಿದ್ಯಾ? ಇಲ್ಲ ಕಣೆ, ನಾನು ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿದ್ದೆ. ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ಬಂದಿದ್ದೀನಿ. ಸಣ್ಣ ಆಸ್ಪತ್ರೆಗೇನು ಹೋಗಿಲ್ಲ. ಇಲ್ಲ, ದೊಡ್ಡ ಆಸ್ಪತ್ರೆಗೆ ಹೋಗಿದ್ದೆ, ತೋರಿಸ್ಕೊಂಬಂದಿದ್ದೀನಿ. ಅದೇ ಮಾತ್ರೆ ಎಲ್ಲ ಕೊಟ್ಟವ್ರೆ. ಆ ಮಾತ್ರೆಗಳೆಲ್ಲ ತಗೊಳ್ರಿ ಅಂತ ಹೇಳೋರು. ಮಾತ್ರೆ ಅದು ನುಂಗಕ್ಕಾಗ್ತಿಲ್ಲ ನನಗೆ. ನೋವು ಎಲ್ಲ ಕಡಿಮೆ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳವ್ರೆ. ನೋಡ್ಬೇಕು ಅದೆಲ್ಲ. ನೋಡಿ ಎಂತೆಂಥದ್ದು ಮಾಡ್ತಾರೆ. ನೋಡಿ ಎಂತಾಳಿರ್ಬೇಕು. ಇವಳೇ ಬರ್ಕೊಟ್ಟವಳೆ ಅಂತ ನನಗೆ ಅನುಮಾನ ಇತ್ತು. ಇವಳ್ದೆ ಅದು ಹ್ಯಾಂಡ್ ರೈಟಿಂಗ್ ಅಂತ. ಇವಳ್ದಾದ್ರೆ ಕಂಡಿಡಿದು ಬಿಡ್ತಾರೆ ಅಂತೇಳಿ ನೋಡಿ ಎಷ್ಟು ತಲೆ ಇರಬೇಕು. ಕಂಡವ್ರ ಹತ್ರ ಬರ್ಸ್ಕೊಂಬಂದು ಅದ್ರೊಳಗಡೆ ಇಟ್ಟವಳಲ್ಲ. ನಮ್ಮ ಅಣ್ಣ ತಪ್ಪು ತಿಳ್ಕೊಂಬ್ಲಿ ನನ್ನ ಅಂತ ಹೇಳಿ ನೋಡು. ನಮ್ಮ ಅಪ್ಪಯ್ಯ ನಮ್ಮ ಅಮ್ಮಯ್ಯ ಎಲ್ಲರೂ ನೋಡು, ನಾನು ಎಷ್ಟು ಹೆಂಗಿದ್ರು ಹೆಂಗೆ ಮಾಡಿಬಿಟ್ಳು ನನಗೆ. ಇಲ್ಲ, ಇವಳು ಬಂಡವಾಳ ಎಲ್ಲ ನಮ್ಮ ಅಪ್ಪಯ್ಯ ನಮ್ಮ ಅಮ್ಮಯ್ಯ ನಮ್ಮ ಅಣ್ಣನ ಮುಂದೆ ಎಲ್ಲ ಬಯಲು ಮಾಡ್ತೀನಿ, ಬಿಡಲ್ಲ. ಹೆಂಗೋ ಈ ಗೋಡೆ ಮರೆಯೈತೆ. ಇವಳು ಬೇರೆ ಅಡ್ಡ ನಿಂತ್ಕೊಂಡವಳೆ. ಅವಳಿಗೇನು ಕಾಣಿಸಲ್ಲ. ನಾನು ಇಲ್ಲಿ ಕೂತ್ಕೊಂಡಿರೋದು. ಇಲ್ಲಿ ಗೋಡೆ ಬೇರೆ ಮರೆಯೈತೆ. ಅಡ್ಡಗೋಡೆ ಐತೆ ಎಲ್ಲ ಮರೆಯೈತಿ ಇಲ್ಲಿ. ಏನಂತ ಬರೆಯೋಣ ಇವತ್ತಿನ ಲೆಟ್ರಲ್ಲಿ? ನನ್ನ ಪ್ರೀತಿ ಒಪ್ಕೊಂಡಿದ್ದಕ್ಕೆ ನಾನು ನಿನಗೆ ಪ್ರೀತಿಯಿಂದ ಕೊಡುತ್ತಿರುವ ಉಡುಗೊರೆ. ನೀನು ನನ್ನ ತುಂಬ ಇಷ್ಟಪಡ್ತಾ ಇದೀಯಾ. ನೀನು ನನ್ನ ಮನಸ್ಸಿಗೆ ತುಂಬ ಹತ್ರವಾಗಿದೆಯಾ ಅಂತೇಳಿ ಎಲ್ಲ ಬರೆದುಬಿಟ್ಟು ಇವಳು ಒಂಥರ ಹಿಂಗೆ ಬರೆಯೋ ಥರ ಇವಳು ಒಂದು ಬರೆದು ರೆಡಿ ಮಾಡಿ ಇಟ್ಕೊಂಡಿರೋ ಥರ ಇನ್ನೊಂದು ಬರಿಬೇಕು. ಹೆಂಗೆ ಅಂತಂದರೆ, ನಮ್ಮಣ್ಣನಿಗೆ ಈ ವಿಷಯ ಗೊತ್ತಾಗಿದೆ. ಅವನು ನನ್ನ ಮೇಲೆ ಗಲಾಟೆ ಮಾಡ್ತಾ ಇದ್ದಾನೆ. ನೀನು ನನ್ನ ಬೇಗ ಮದುವೆ ಆಗಲೇಬೇಕು. ಅದಕ್ಕೋಸ್ಕರ ನಾನು ನಿನಗೆ ಬರೀತಾ ಇರುವ ಲೆಟ್ರು. ನಮ್ಮ ಅಣ್ಣ ಒಳ್ಳೆಯವನಲ್ಲ, ಅವನ ಮಾತು ನಾನು ಕೇಳೋದಿಲ್ಲ ಅಂತೇಳಿ ಅವನ ಬಗ್ಗೆ ಸ್ವಲ್ಪ ಅವನಿಗೆ ಸಿಟ್ಟು ಬರೋ ಥರ ಬರೆದ್ಬಿಟ್ಟು ಇವಳು ಅವನಿಗೆ ಬರೆದು ಇಟ್ಟಿರೋ ಥರ ಕೊಡೋಕೆ ಆ ಥರ ಮಾಡಬೇಕು. ಅಲ್ಲ, ಇವಳು ಹ್ಯಾಂಡ್ ರೈಟಿಂಗ್ ಗೊತ್ತಾಗ್ಬಿಡುತ್ತೆ ಇವಳು ಬರೆದಿಲ್ಲ ಅಂತ. ಅವಳು ಹ್ಯಾಂಡ್ ರೈಟಿಂಗ್ ಥರನೇ ಬರಿತೀಯಾ ಜೀವಿತಾಕ ನೀನು?
ಹೆಂಗೆ ಬರಿತಾಳೆ ಎಂಬುದು ಗೊತ್ತಿಲ್ವಲ್ಲ ನನಗೆ. ಅವಳು ಹೆಂಗೆ ಬರಿತಾಳೆ ಎಂಬುದು ಗೊತ್ತಾದರೆ ಬರಿಬೋದು. ಅಂದರೆ ಒಬ್ಬೊಬ್ಬರು ಹ್ಯಾಂಡ್ ರೈಟಿಂಗ್ ಒಂದೊಂದು ಥರ, ಅವ್ರು ಬರ್ದಂಗೆ ನಾವು ಬರೆಯೋಕ್ಕೆ ಹೋದರೆ ಬರಲ್ಲ. ಒಬ್ಬೊಬ್ಬರು ಅನ್ನೋ ಅಕ್ಷರ ಒಂದೊಂದು ಥರ ಬರೀತಾರೆ. ಅದು ಆಗಲ್ಲ ಬಿಡು, ಸುಮ್ಮನೆ ಯಾಕೆ ಆಮೇಲೆ ಡೌಟ್ ಬಂದ್ಬಿಡುತ್ತೆ. ಮತ್ತು ಬೇಡ, ಯಾಕಂದರೆ ಅವಳು ಬರೆದಿಟ್ಟಿರೋ ಥರ ಆದರೆ ಮತ್ತು ನೋಡು ನಮ್ಮ ಹ್ಯಾಂಡ್ ರೈಟಿಂಗು, ನಾನು ಬರೆದಿರೋದು ಇದು ಹ್ಯಾಂಡ್ ರೈಟಿಂಗು ಅಂತೇಳಿ ಅದನ್ನು ಮತ್ತೆ ಉಲ್ಟಾ ಹೊಡೆದ್ಬಿಡ್ತಾಳೆ. ಆಮೇಲೆ ಅವನಿಗೂ ಡೌಟ್ ಬಂದ್ಬಿಡುತ್ತೆ. ಡೌಟ್ ಬರಬಾರ್ದು, ಹಂಗೆ ಮಾಡಬೇಕು. ಸರಿ ಆಯ್ತು ಬಿಡು, ಅವನ ಕಡೆಯಿಂದ ಬಂದಿರೋ ಥರ ಬರೀ ಅಷ್ಟೇ. ಇವಳ ಕಡೆಯಿಂದ ಏನೋ ಹೋಗೋ ಥರ ಏನು ಬರಿಬೇಡ. ಯಾಕಂದರೆ ಇವಳು ಹ್ಯಾಂಡ್ ರೈಟಿಂಗ್ ಥರ ಬರೆಯೋಕ್ಕಾಗಲ್ಲ. ಅಷ್ಟೊಂದು ಏನೇ ಇದು ಮಾಡಿದ್ರು ಅವ್ರಿಗೆ ಡೌಟ್ ಬಂದುಬಿಡುತ್ತೆ. ಅದೇ ಬರೆಯೋ ಅಂಥವ್ರು ಇರ್ತಾರೆ, ಒಬ್ಬರು ಹ್ಯಾಂಡ್ ರೈಟಿಂಗ್ ಥರ ಅಂತರ್ಥ ಬರೆಸ್ಕೋಬೇಕು. ಅದೆಲ್ಲ ಎಲ್ಲಿ ಹುಡ್ಕೊಂಡು ಹೋಗೋಣ, ಅದು ಆಗದಿಲ್ಲದ ಕೆಲಸ. ಅದಕ್ಕೆ ಅದು ಯಾವ ಕೆಲಸ ಆಗುತ್ತೋ ಅದನ್ನು ಮಾಡೋಣ. ಇವಾಗ ಸದ್ಯಕ್ಕೆ ಆಗದಿಲ್ಲದ ಕೆಲಸದ ಬಗ್ಗೆ ತಲೆ ಕೆಡಿಸ್ಕೊಂಬದು ಬೇಡ, ಇವಾಗ ಆಗೋದ್ರ ಬಗ್ಗೆ ನೋಡೋಣ. ಏನೋ ಬರ್ಕೊಟ್ಟಿರೋ ಥರ ಯಾವುದಾದ್ರೂ ಒಂದು ಯಾವ ಹೆಸ್ರು ಹಾಕೋದು ಬೇಡ ಹೇಳಿ, ಸುಮ್ಮನೆ ಐ ಲವ್ ಯು ಅಂತೇಳಿ ಬರೆದು ಧನು ಅಂತಂದರೆ ಡಿ ಬರುತ್ತೆ. ಡಿ ಆರ್ ಅಂತ ಬರೆದ್ರಾಯ್ತು. DR ಯಾವುದೋ ಸುಮ್ಮನೆ ಇನ್ಸಿಲ್ ಬರೆದ್ರಾಯ್ತು. ಯಾವುದೋ ಒಂದು ಯಾವುದೋ ಒಂದು ಹಾಕಿ ಇಂಗ್ಲೀಷಿಂಗ್ ಎಲ್ಲ ಬರೆದ್ಬಿಟ್ಟು ಅದರೊಳಗಡೆ ಆರ್ಟ್ ಸಿಂಬಲ್ ಎಲ್ಲ ಹಾಕಿ ಆ ಥರ ಸ್ವಲ್ಪ ಬರೆದು ಇಟ್ಬಿಡೋಣ. ಅವಾಗ ಚೆನ್ನಾಗಿತ್ತು. ಪ್ಯಾಕಿಂಗ್ ಮಾಡ್ತೀನಿ ಇವಾಗ ಅದನ್ನು. ಸ್ವಲ್ಪ ಒಂದು ₹100 ವಾಯ್ಸ್ ತಗೊಂಬಂದಿದ್ದೀನಿ. ಯಾವುದೋ ಅದು ನಾನೆಲ್ಲ ಜಾತ್ರೆಗೆ ಹೋಗಿರೋದ್ರಾಗ ತಗೊಂಬಂದಿರೋದು. ಏನು ಅದರಿಂದ ಏನು ನನಗೇನೇನು ಇವಾಗ ಲಾಸ್ ಆಗೋಲ್ಲ. ಅದನ್ನು ಸ್ವಲ್ಪ ಪ್ಯಾಕ್ ಮಾಡಿಬಿಟ್ಟು ಅದರೊಳಗಡೆ ಲೆಟರ್ ಇಟ್ಬಿಟ್ರೆ ಮುಗ್ದೋಯ್ತು. ಇದನ್ನೆಲ್ಲ ರೆಕಾರ್ಡ್ ಮಾಡ್ಕೊತೀನಿ. ಅವಳು ನನ್ನ ಬ್ಯಾಗಲ್ಲಿ ಇಡೋದು ಎಲ್ಲ ಪ್ರತಿಯೊಂದು ಮಾಡ್ಕೊಂತೀನಿ, ನಾನು ಬಿಡೋದಿಲ್ಲ. ಇವಳನ್ನ ಒಟ್ಟಿಲ್ಲ ಅನ್ನಿಸ್ಬಿಡ್ತೀನಿ. ನೋಡಿ ಎಂತೆಂತ ಮಾಡ್ತಾ ಇದ್ದಾಳೆ. ಇನ್ನೆಷ್ಟು ಓಟು ಬಿಟ್ಟಿರಬೇಕು ಇವಳು. ಇನ್ನೆಷ್ಟು ಧೈರ್ಯ ಇರಬೇಕು ಇವಳಿಗಿಂತ ಕೆಲಸ ಮಾಡೋಕ್ಕೆ. ಇನ್ನೊಂದು ಸ್ವಲ್ಪ ಚೆನ್ನಾಗಿದ್ದಿದ್ರೆ ಇನ್ನೂ ಚೆನ್ನಾಗಿ ಬರ್ಕೊಡ್ತಿದ್ದಮ್ಮ. ಏನು ಮಾಡಲಿ, ಇದೊಂದು ಸ್ವಲ್ಪ ಸೊಂಟ ನೋವಾಗ್ಬಿಟ್ಟು ಭಾಳ ನೋವು ಅಂತ ಅನ್ನಿಸ್ತೈತೆ ಇವಾಗ. ನಾನು ಹೆಂಗೋ ಅಟ್ಲಾಗಿ ಇನ್ನೊಂದು ಸ್ವಲ್ಪ ಇದಾಗಿದ್ದರೆ ಹೆಂಗೋ ಬರ್ಕೊಡ್ತಿದ್ದೆ. ಸ್ವಲ್ಪ ಟ್ಯಾಬ್ಲೆಟ್ ತಗೊಂಡು ಮನ್ಕೊಂತೀನಿ, ಆಮೇಲೆ ಬರ್ಕೊಡ್ತೀನಿ. ಇನ್ನೊಂದು 5 ನಿಮಿಷ, ಒಂದು 10 ನಿಮಿಷ ಕಾಯ್ತೀಯಾ? ಸರಿ ಆಯ್ತು, ಒಂದು 1/4 ಗಂಟೆ ಮಾಲ್ಕ ರೆಸ್ಟ್ ಮಾಡು. ಏನು ಈಗಲೇ ಅನ್ನೋದೇನಿಲ್ಲ. ಇನ್ನೊಂದು 1/4 ಗಂಟೆ ಬಿಟ್ಟು ಬೇಕಾದರೆ ಬರ್ಕೊಂಡ್ಕೊಡು. ಇನ್ನೊಂದು ಅರ್ಧ ಗಂಟೆನೇ ಬಿಟ್ಟು ಬೇಕಾದರೆ ಬರ್ಕೊಂಡ್ಕೊಡು. ರೆಸ್ಟ್ ಮಾಡು. ಸ್ವಲ್ಪ ಟ್ಯಾಬ್ಲೆಟ್ ಅದು ತಗೊಂಡು ಜೀವಿತಾಕ ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ. ಮತ್ತು ಎಕ್ಸ್ರೇ ಹೊಡ್ಸಿದ ಮೇಲೆ ಏನೂ ಪ್ರಾಬ್ಲಮ್ ಆಗಿಲ್ಲ ಅಂತೇಳಿ ಹೇಳಿದ್ದಾರೆ ಅಂದಮೇಲೆ ಮಾತ್ರೆ ಎಲ್ಲ ತಗೊಂಡ್ರೆ ಸರಿ ಹೋಗುತ್ತೆ. ಸ್ವಲ್ಪ ಟ್ಯಾಬ್ಲೆಟ್ ಎಲ್ಲ ತಗೊಂಡಾಗ ಇವಾಗ ಬಿಡು. ಇವಾಗ ಯಾಕೆ ಇವಾಗ ಸುಮ್ಮನೆ ನಿನ್ನ ಪಾಡಿಗೆ ನೀನು ಇವಾಗ ರೆಸ್ಟ್ ಮಾಡೋಕೆ ಹೋಗು. ಪಾಪ ನೋಡೋಕ್ಕಾಗ್ತಿಲ್ಲ ನಿಮ್ಗೆ. ಹೆಂಗೆ ಹಿಡ್ಕೊಬಿಟ್ಟೈತೆ ಎಲ್ಲ ಸೊಂಟ. ಉನೆ ಒಂಥರ ಸಳ್ಕೊಂಬುತ್ತೆ. ಯಪ್ಪ ಕುಕ್ಕಮಕ್ಕಾಗಲ್ಲ, ಎದ್ದೇಳಕ್ಕಾಗಲ್ಲ, ಹಿಂಗೆ ತಿರ್ಕಮಕ್ಕಾಗಲ್ಲ, ಇತ್ಲಾಗ ಎಲ್ಲೂ ಹಿಂಗೆ ತಿರ್ಗೋಕ್ಕಾಗಲ್ಲ, ಹಂಗೆ ಆಗ್ತೈತೆ. ಹಿಡ್ಕೊಂಡಂಗೆ ಆಗ್ಬಿಟ್ಟೈತೆ. ಅದು ಯಾಕೆ ಹಿಂಗೆ ಹಿಡ್ಕೊಂಡೈತೋ ಏನೋ ಗೊತ್ತಿಲ್ಲ. ನೆನ್ನೆ ಸಹ ಈಗ ಚೇರ್ನಾಗಿಂದ ಹಿಂಗೆ ಕೂತ್ಕೊಂಡು ಹಿಂಗೆ ಡಬ್ಬನಂಗೆ ಬೊಯ್ಕೊಂಡು ಬಿದ್ದುಬಿಟ್ಟು ನಮ್ಮ ಕಟ್ಟೆಗೆ ಈ ಸೊಂಟ ಈಗ ಇಲ್ಲಿ ಐತಲ್ಲ, ಇದು ಈ ಕಟ್ಟೆಗೆ ತಗೊಳ್ಬಿಡ್ತು. ಆವಾಗ ಅದು ಹಂಗೆ ಹಿಡ್ಕೊಂಡಂಗೆ ಆಗ್ಬಿಡ್ತು. ಕಟ್ಟೆಗೆ ತಗೊಳ್ತು. ಎಂಥ ಕೆಲಸ ಮಾಡ್ಕೊಂಡೆ ಜೀವಿತಾಕ. ಅದಕ್ಕೆ ಸ್ವಲ್ಪ ಹುಷಾರಾಗಿರಬೇಕು ಅನ್ನೋದು. ಎಂಥ ಕೆಲಸ ಆಯಿತು ನಿಜವಾಗ್ಲೂ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ. ಹಿಂಗೆ ಆಗಬಾರ್ದಾಗಿತ್ತು. ಏನು ಮಾಡೋಣ ಬಿಡು. ಇವಾಗ ಆಗ್ಬಿಟ್ಟೈತೆ. ಇವಾಗ ಆಗಿರೋದ್ರ ಬಗ್ಗೆ ಎಷ್ಟು ತಲೆ ಕೆಡಿಸ್ಕೊಂಡ್ರು ಇಷ್ಟೇ. ಮುಂದಿನ ಆಗೋದು ನೋಡ್ಕೋಬೇಕು. ಇನ್ನು ಮುಂದೆ ಕೇರ್ಫುಲ್ಲಾಗಿ ಇರ್ತೀನಿ. ತುಂಬ ಕೇರ್ಫುಲ್ಲಾಗಿ ಚೆನ್ನಾಗಿರೋದು ನೋಡ್ಕೊತೀನಿ. ಇನ್ಮೇಲೆ ಏನು ತಲೆ ಕೆಡಿಸ್ಕೊಂಬಲ್ ಬಿಡು. ಹೋಗಿ ಇವಾಗ ನೀನು ಮನೆ ಹತ್ರ ಹೋಗು. ನಾನು ಒಂದು ಸ್ವಲ್ಪ ಮಾತ್ರ ನಂಗೆ ರೆಸ್ಟ್ ಮಾಡಿ ಆಮೇಲೆ ನಿನಗೆ ಕರಿತೀನಿ. ಅವಾಗ ಬಂದ್ಬಿಡು, ಸರಿನಾ? ಸರಿ ಆಯ್ತು ಹೇಳು. ಇವಾಗ ನಮ್ಮ ಅಕ್ಕನೂ ಸ್ವಲ್ಪ ಹೆಲ್ಪ್ ಮಾಡೋಕ್ಕಿದ್ದಿದ್ರೆ ಚೆನ್ನಾಗಿರ್ತಿತ್ತಪ್ಪ. ಅವಳು ಒಳ್ಳೊಳ್ಳೆ ಐಡಿಯಾಗಳು ಕಂಟೆಂಟ್ಗಳು ಕೊಡೋಳು. ಆದರೆ ಏನು ಮಾಡ್ತೀವಿ, ಅವಳು ಮನೆ ಬಿಟ್ಟು ಎಲ್ಲೂ ಆಚೆ ಬರೋಂಗಿಲ್ಲ ಪಾಪ. ಅಲ್ಲೇ ಒಳಗೆ ಇದ್ದಾಳೆ, ಎಲ್ಲೂ ಬರೋಂಗಿಲ್ವಲ್ಲ. ಅದಕ್ಕೆ ಅವಳು ಏನು ಮಾತಾಡೋಕೆ ಹೋಗಿಲ್ಲ. ನಾನೇನು ಅವಳ ಹತ್ರ ಏನು ಹೇಳೋಕೆ ಹೋಗಿಲ್ಲ. ಅವಳೇ ಪಾಪ ಟೆನ್ಷನಲ್ಲಿ ನೋವು ಅನುಭವಿಸಿದ್ದಾಳೆ. ಅವಳ ಹತ್ರ ಇನ್ಯಾಕೆ ವಿಷಯಗಳೆಲ್ಲ ಹೇಳೋದು ಅಂತೇಳಿ ಅವಳ ಹತ್ರ ಏನು ಹೇಳಿಲ್ಲ ಜೀವಿತಾಕ. ಬಿಡತ್ತ ಪಾಪ, ಅವಳೇ ಹಾಸ್ಪಿಟ್ಲಿಂದನ ಬಂದಿದ್ದಾಳೆ, ತುಂಬ ನೋವಲ್ಲಿದ್ದಾಳೆ ಪಾಪ. ಅವಳಿಗೆ ಇನ್ನೇನು ಹೇಳೋದು. ಏನು ಅನುಭವಿಸೋಕ್ಕಾಗಲ್ಲಮ್ಮ. ನೋಡು, ನಾನು ಎಲ್ಲೋ ಒಂದಿಷ್ಟು ಸೊಂಟ ನೋವು ಆಗಿರೋದಕ್ಕೆ ಎಷ್ಟು ಅನುಭವಿಸ್ತಾ ಇದ್ದೀನಿ, ತುಂಬ ಕಷ್ಟ ಅನುಭವಿಸ್ತಾ ಇದ್ದೀನಿ ಅಂತದ್ರಾಗೆ ಬೇಡಮ್ಮ. ಬಿಡು ಪಾಪ. ಅವಳು ಎಲ್ಲ ಹುಷಾರಾದ್ಮೇಲೆ ಹೇಳಿವಂತೆ. ಇವಾಗ ಅವಳಿಗೆ ನೀನೇನು ಈ ವಿಷಯ ಹೇಳಕ್ಕೆ ಹೋಗ್ಬೇಡ ಸದ್ಯಕ್ಕೆ. ಪಾಪ ಚೆನ್ನಾಗಿರಲಿ, ಹೆಂಗೋ ಹುಷಾರಾಗಲಿ, ಆಮೇಲೆ ಬೇಕಾದರೆ ಹೇಳುವಂತೆ. ಇವಾಗ ಸದ್ಯಕ್ಕೆ ಏನು ಹೇಳಕ್ಕೆ ಹೋಗ್ಬೇಡ, ಸುಮ್ಮನೆ ಇದ್ಬಿಡು. ಹೋಗಿ ನೀನು ರೆಸ್ಟ್ ಮಾಡು. ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಅದೇನೆಲ್ಲ ನೀನು ಪ್ಯಾಕಿಂಗ್ ಎಲ್ಲ ಮಾಡೋ. ನಾನು ಎಲ್ಲ ಬರೆದು ಬರೀತಿಂತೀರ. ನಮ್ಮ ಮನೆಗೆ ಒಂದೇನಾದ್ರೂ ಹಳೆ ಪೆನ್ನು ಎಲ್ಲ ತಗೊಂಡು ಬರ್ದು ಕೊಡ್ತೀನಿ. ನೋಡ್ರಲ್ಲ ವೀಕ್ಷಕರೇ, ಸರಿಯಾಸಿಗೆ ಬಿದ್ಲು ನನ್ನ ಕೈಗೆ. ಇನ್ನು ನಾನಂತೂ ಬಿಡಲ್ಲ. ಸರಿಯಾಸಿಗೆ ಬಿದ್ದಾಳೆ. ನಮ್ಮ ಅಣ್ಣ ಏನಿದ್ರೆ ಇವಳು ಬಂಡವಾಳ ಎಲ್ಲ ಬಯಲು ಮಾಡಿ ನಮ್ಮ ಮನೆಯಿಂದ ಆಚೆ ಕಳಿಸ್ತೀವಿ ನೋಡ್ರಿ. ಇವಾಗ ಹೇಳಿದ್ರೆ ಸುಮ್ಮನೆ ಹೇಳ್ತಾಳಪ್ಪ ಸುಮ್ಮನೆ ಅಂತೇಳಿ ನಮ್ಮ ಅಪ್ಪ ಆಗಲಿ ನಮ್ಮ ಅಮ್ಮ ಆಗಲಿ ನಂಬಲ್ಲ. ಏನೋ ಬಿಡಮ್ಮ ಇದ್ದಾಳೆ ಬಿಡು, ಇರ್ಲಿ ಹೇಳು ಅಂತಾರೆ. ಇನ್ನು ನೆಕ್ಸ್ಟ್ ನೋಡ್ರಿ ಇವಳು ಬಂಡವಾಳ ಎಲ್ಲ ಬಯಲು ಮಾಡ್ತೀನಿ. ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.